ನನ್ನ ಪ್ರೀತಿಯ ಮೂರ್ತಿಯವರು ಹಲವಾರು ಹೋರಾಟಗಳಲ್ಲಿ ಕನ್ನಡ ಹೋರಾಟಗಳಲ್ಲಿ ಭಾಗಿಯಾಗ್ತಾ ಇದ್ವಿ. ಅಲ್ಲಿ ಅವರ ಕಿಚ್ಚು ರೊಚ್ಚು ನೋಡಿದ್ವಿ. ಬಟ್ ಇವತ್ತು ಸಿನಿಮಾ ನೋಡಿದಾಗ ಸ್ಕ್ರೀನ್ ಮೇಲೆ ನಿಜವಾಗ್ಲೂ ನಿಮಗೆ ಬರೀ ಹೋರಾಟಗಾರರಲ್ಲ, ನಿಮಗೆ ಸಿನಿಮಾದ ಪ್ರೀತಿ ಎಷ್ಟಿದೆ ಅಂತ ಗೊತ್ತಾಗ್ತಾ ಇದೆ. ಮತ್ತೆ ಇನ್ನು ವರಟಾಶ್ರೀ ಅವರು, ಅವ್ರ ಮೇಲೆ ಬಹುಶಃ ಕೋರಾಶ್ರೀ ಅಂತ ಹೆಸರು ಬದಲಾವಣೆ ಮಾಡ್ಕೋಬಹುದು ಅಂತ ಭಾವಿಸ್ತೀನಿ. ಅವ್ರು ಬರೀ ಹೊರಟ ಹೆಸರು ತಕ್ಕ ಹೊರಟ ಅಲ್ಲ, ಕೆಲಸ ಕೂಡ ಹೊರಟ್ರೆ ಅವರು. ನನ್ನ ಈ ಪಾತ್ರ ಇದರಲ್ಲಿ ನಂದು ಸೌಜನ್ಯ ಅವ್ರ ಕಾಂಬಿನೇಷನ್ ಇಲ್ಲ, ಬಟ್ ಆಂಕರ್ ಅವ್ರ ಜೊತೆ ಗೊತ್ತಿಲ್ಲ. ಇರ್ಲಿ, ಸಂತೋಷ. ಮುನಿ ಬಂದಿಲ್ಲ ಅಂತ ನಾನು ಇದರಲ್ಲಿ ಒಬ್ಬ ಅಘೋರಿ ಪಾತ್ರ ಮಾಡಿದ್ದೀನಿ. ಅದು ಬೆಳಗಿದ್ದಾಗ ಬಹುಶಃ 11:30 ಗಂಟೆ ಬೆಳಿಗ್ಗೆ ಸ್ಟಾರ್ಟ್ ಆಗಿದ್ದು, ನೆಕ್ಸ್ಟ್ ಡೇ ಬೆಳಿಗ್ಗೆ 5:30, 6 ಗಂಟೆ ಮುಗೀತು. ಈಗಾಗಲೇ ಇಬ್ಬರು ಧನ್ಯವಾದಗಳು ನಮ್ಮ ಮಠ ಅಣ್ಣವರು ಮತ್ತೆ ಯತಿರಾಜ್ ಅವರು ಕೆಲಸದ ಬಗ್ಗೆ ಎಲ್ಲ ಹೇಳಿದ್ದಾರೆ. ಇಡೀ ರಾತ್ರಿ ನನಗೆ ಬಸ್ ಜಸ್ಟ್ ಒಂದು ಕೌಪಿನ ಬಿಟ್ಟರೆ ಬೇರೆ ಏನೂ ಇಲ್ಲ ಮೈ ಮೇಲೆ, ಜಸ್ಟ್ ಒಂದು ಕೌಪಿನ. ಆ ಕೌಪಿನ ಮೇಲೆ ನನಗೆ ಬೂದಿ ಎಲ್ಲ ಬಳಿದು ದಾಡಿ ಮೀಸೆ ಎಲ್ಲ ಹಾಕಿ ವಿಚಿತ್ರ ಒಂದು ಗೆಟಪ್ ಹಾಕಿದ್ರು. ಬಟ್ ಗೆಟಪ್ಗೆ ಸೆಲೆಕ್ಟ್ ಮಾಡಕ್ ಮೊದಲು ಮೂರ್ತಿಯವರು ನನಗೆ ಫೋನ್ ಮಾಡಿ ಹೇಳಿದ್ರು, ಗಣೇಶನ ಒಂದು ಪಾತ್ರ ಇದು ಮಾಡ್ಬೇಕು ನೀವು ಅಂತ. ಬಟ್ ಅಗೋರಿ ಪಾತ್ರ ಯಾವತ್ತೂ ಮಾಡಿಲ್ಲ ನಾನು, ಒಂದ್ಸಲ ದಾಡಿ ಬೇಡ ಇರ್ಲಿಲ್ಲ ನನಗೆ. ಇಲ್ಲ, ನೀವು ಮಾಡ್ತೀರಾ ಅಂದ್ರು. ಆಮೇಲೆ ಗ್ರೂಪ್ ಅಲ್ಲಿ ಚರ್ಚೆ ನಡೀತಾ ಇತ್ತು, ನಾನು ಆ ಗ್ರೂಪ್ ಅಲ್ಲಿ ಇದ್ದೆ, ಬಟ್ ಅವ್ರಿಗೆ ಗೊತ್ತಿಲ್ಲ ನಾನು ಗ್ರೂಪ್ ಅಲ್ಲಿ ಇರೋರು. ಮಠಾಣ ಅವರು ಮೂರ್ತಿಯಲ್ಲಿ ಇಲ್ಲ, ಒಳ್ಳೆ ಸೆಲೆಕ್ಟ್ ಮಾಡಿದ್ದೀರಾ, ಗಣೇಶನ ನಿಜವಾದ ಪಾತ್ರನ ನಿರ್ವಹಿಸ್ತಾರೆ ಅಂತ ಒಂದು ಭರವಸೆ ಕೊಟ್ಟರು. ಆಮೇಲೆ ಗ್ರೂಪ್ ಅಲ್ಲಿ ಇದ್ದವರು ಎಲ್ಲ ಪಾಸಿಟಿವ್ ಆಗಿ ಮಾತಾಡೋದು. ಮಠಾಣ ಅಂತೂ ಜಸ್ಟ್ ಫೋನ್ ಮಾಡಿ ನನಗೆ ಬಹಳ ಪಾತ್ರ ಆದ್ಮೇಲೆ, ನಿರ್ವಹಣೆ ಆದ್ಮೇಲೆ ಚರ್ಚೆ ಮಾಡುವಾಗ ಮಠ ಅವರೆಲ್ಲ ತುಂಬಾ ಚೆನ್ನಾಗಿ ಮಾಡಿದ, ಅಗೋರಿ ಪಾತ್ರ ನಿಮ್ಗೆ ಬಹಳ ಒಪ್ಪಿದೆ, ಚೆನ್ನಾಗಿ ಮಾಡಿದಿರ ಅಂತ ಪ್ರಶಂಸೆ ಕೊಟ್ಟರು. ಒಬ್ಬ ಹಿರಿಯ ಕಲಾವಿದರು ಇನ್ನೊಬ್ಬರಿಗೆ ಪ್ರಶಂಸೆ ಮಾಡಿದಾಗ ಬಹಳ ಖುಷಿ ಆಗುತ್ತೆ. ಹಾಗೆ ಇವತ್ತು ಹಾಡು ನೋಡಿದಾಗ ಬಹಳ ಇಷ್ಟ ಆಯ್ತು. ಅದಕ್ಕೆ ಫುಲ್ ಕ್ರೆಡಿಟ್ ನಮ್ಮ ಸೆಲ್ವಂ ಸರ್ಗೆ. ಇಡೀ 100 ಮಾರ್ಕ್ಸ್ ಹಾಗೆ ನಾವು ನೋಡೋದಿದ್ರೆ ಫೋಟೋಗ್ರಫಿ ಕೊಡ್ಬೋದು ಅಂತ ನಾನು ಭಾವಿಸ್ತೀನಿ. ಬಹಳ ಅದ್ಭುತವಾಗಿ ಫೋಟೋಗ್ರಫಿ ಮಾಡಿದಿರ. ಜೊತೆಗೆ ಇಬ್ಬರ ಕಾಂಬಿನೇಷನ್, ಶ್ರೀ ಮತ್ತೆ ಮೂರ್ತಿಯವರ ಕಾಂಬಿನೇಷನ್ ಬಹಳ ಅತ್ಯದ್ಭುತವಾಗಿದೆ. ಎಲ್ಲಾ ಪಾತ್ರಗಳು ಕೂಡ ಯತಿರಾಜ್ ಹೇಳೋದಕ್ಕೆ ಕಷ್ಟಪಟ್ಟು ಮಾಡಿದೀವಿ. ಆ ಪಾತ್ರಕ್ಕೆ ಒಂದು ಸಿನಿಮಾಗೆ ಹೆಸರು ಬರಬೇಕಾದ್ರೆ ಮಾಧ್ಯಮದವರು ಆ ಸಿನಿಮಾ ಬಗ್ಗೆ ಒಂದು ಒಳ್ಳೆ ಮಾತಾಡಿದ್ರೆ ನಿಜಕ್ಕೂ ನಾವು ಪಟ್ಟಿರೋ ಶ್ರಮಕ್ಕೆ ಬೆಲೆ ಸಿಗುತ್ತೆ ಅಂತ ಭಾವಿಸ್ತೀನಿ. ಇಡೀ ತಂಡಕ್ಕೆ ಶುಭವಾಗಲಿ. ಕೋಲಾರ ತಂಡ ಸುನಾಮಿಯ ರೀತಿಯಲ್ಲಿ ಸುನಾಮಿ ಕಿಟ್ಟಿಗೆ ಒಂದು ಒಳ್ಳೆ ಹೆಸರನ್ನ ತಂದುಕೊಳ್ಳಿ. ಆ ಸುನಾಮಿನಲ್ಲಿ ನಾವೆಲ್ಲರೂ ಕೊಚ್ಕೊಂಡು ಹೋಗೋ ಬದಲು ಒಂದು ದನ ಸೇರೋಣ ಅಂತ ಆಶಿಸ್ತಾ, ಪಿ ಮೂರ್ತಿಯವರು ಹಾಕಿದ ಬಂಡವಾಳ ಬರಲಿ. ಈ 1 ಮಿಲಿಯನ್ 2 ಮಿಲಿಯನ್ ಯಾವುದಕ್ಕೂ ಯೂಸ್ ಬರಲ್ಲ, ಒಂದು ನಮ್ಮ ಸಮಾಧಾನಕ್ಕೆ ಅಷ್ಟೇ ಅದು. ಅದೇ ತರ 1 ಮಿಲಿಯನ್ 2 ಮಿಲಿಯನ್ ದುಡ್ಡು ಬಂದಾಗ ಮಾತ್ರ ಅದು ನಮಗೆ ಒಳ್ಳೇದು ಅಂತ ಭಾವಿಸ್ತೇನೆ. ಸೊ ಹಾಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಬರೀ ಉದ್ದುದ್ದ ಮೆಸೇಜ್ಗಳು ಹಾಕ್ತಾರೆ, ಆಲ್ ದ ಬೆಸ್ಟ್ ಸರ್, ಗುಡ್ ಲಕ್ ಸರ್, 100 ಡೇಸ್ ಸರ್ ಅಂತ. ಅಷ್ಟು ಮೆಸೇಜ್ ಹಾಕೋದು ದಯವಿಟ್ಟು ಬಂದು ಒಂದು ಸಿನಿಮಾ ನೋಡಿದ್ರೆ ಅಷ್ಟು ಅನುಕೂಲ ಆಗುತ್ತೆ. ಮತ್ತೆ ನಮ್ಮ ಕಲಾವಿದರು ಎಷ್ಟು ಜನ, 100 ಜನ ಕಲಾವಿದರು ಭಾಗಿಯಾಗಿದ್ದೀವಿ ಒಂದು ಸಿನಿಮಾದಲ್ಲಿ. ಅಷ್ಟು ಜನ ಕಲಾವಿದರು ತಮ್ಮ ಸಂಸಾರ ಕರ್ಕೊಂಡ್ಬಂದು ಪಿಕ್ಚರ್ ನೋಡಿದ್ರೆ ಸಾಕು, ಸೂಪರ್ ಹಿಟ್ ಆಗಿಬಿಡ್ತದೆ. ಬಟ್ ಎಲ್ಲೋ ಕೂತ್ಕೊಂಡು ವಿಶ್ ಮಾಡೋ ಬಂದು ಥಿಯೇಟರ್ ಒಂದು ಸಿನಿಮಾ ನೋಡಿದ್ರೆ ಹಾಕಿರೋ ಬಂಡವಾಳ ಬರುತ್ತೆ, ಇನ್ನೊಂದು ಸಿನಿಮಾ ಮಾಡೋದಕ್ಕೆ ಅವಕಾಶ ಆಗುತ್ತೆ. ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ. ಕೋಲ ಸಿನಿಮಾ ಸೂಪರ್ ಹಿಟ್ ಆಗಲಿ. ನಾನು ಹೇಳಿದಾಗೆ ನನ್ನ ಜೊತೆ ನನ್ನ ಸ್ವಂತ ಸಂಸಾರ ಅಂದ್ರೆ ಬೇರೆಯವ್ರ ಫ್ರೆಂಡ್ಸ್ ಜೊತೆ ಬಂದು ಸಂಸಾರ ಸಮೇತ ಪಿಕ್ಚರ್ ನೋಡ್ತೀವಿ ಸರ್. ಆಲ್ ದ ಬೆಸ್ಟ್. ಟಿಕೆಟ್ ತಗೊಂಡು ಬುಕ್ ನೋಡ್ತೀವಿ ಸರ್. ಧನ್ಯವಾದಗಳು.